ರಾಜ್ಯದ ಜನರಿಗೆ ಸಾಲು ಸಾಲು ದರ ಏರಿಕೆಯ ಬೆನ್ನಿಗೆ ಈಗ ಮತ್ತೊಂದು ದರ ಏರಿಕೆಯೂ ಕೂಡ ಪಕ್ಕಾ ಆಗಿದೆ. ಅದು ಯಾವುದು ಅಂತಂದರೆ ಖಾಸಗಿ ಶಾಲೆಗಳು ಮುಂದಿನ ಶೈಕ್ಷಣಿಕ ವರ್ಷದಿಂದ ದರ ಏರಿಕೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. 15% ಜಾಸ್ತಿ ಮಾಡೋದಕ್ಕೆ. ಪ್ರತಿ ವರ್ಷ ಹೊಸ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವರ್ಷಕ್ಕೆ 800 ಶಾಲೆಗಳಿಗೆ ಸರ್ಕಾರ ಅನುಮತಿ ಕೊಡ್ತಾ ಇದೆ. ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಮ್ಮ ಆಪರೇಷನ್ ಕಾಸ್ಟ್ ಜಾಸ್ತಿ ಆಗ್ತಿದೆ, ಶುಲ್ಕ ಏರಿಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇದ್ದಾರೆ. ಸರ್ಕಾರದ ಹೊಸ ನಿಯಮಗಳ ಜಾರಿಯಿಂದಾಗಿ ನಮಗೆ ಖರ್ಚು ಜಾಸ್ತಿ ಆಗ್ತಿದೆ, ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಖಾಸಗಿ ಶಾಲೆಯ ಒಕ್ಕೂಟದ ಲೋಕೇಶ್ ತಾಳಿಕಟ್ಟೆ ಮಾತನಾಡಿದ್ದಾರೆ. 2026 ಮತ್ತು 27ರ ಶೈಕ್ಷಣಿಕ ವರ್ಷಕ್ಕೆ ಶಾಲಾ ಮತ್ತು ಕಾಲೇಜುಗಳ ಶುಲ್ಕವನ್ನು ಹೆಚ್ಚಳ ಮಾಡಬೇಕು ಅನ್ನೋ ವಿಚಾರವಾಗಿ ಈಗ ನಮ್ಮ ಅಸೋಸಿಯೇಷನ್ ಕೃಪಾ ಸಂಘಟನೆಯಲ್ಲಿ ಚರ್ಚೆಗಳು ನಾವು ನಿನ್ನೆ ಮಾಡಿದ್ವಿ. ಆ ವಿಚಾರವಾಗಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಯಾಕೆಂತಂದ್ರೆ ಬೆಲೆಗಳು, ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಿದ್ದಾವೆ. ನಮ್ಮ ಶಿಕ್ಷಕರಿಗೂ ಕೂಡ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾವು ಕೊಡುವಂಥ ಸ್ಯಾಲ್ರಿಗೆ ಅವರಿಗೆ ಆ ಖರ್ಚು ಮೀಟ್ ಆಗಕ್ಕಾಗ್ತಾ ಇಲ್ಲ. ಸೊ ಆ ಕಾರಣದಿಂದ ಅವ್ರ ಸ್ಯಾಲರಿಯನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನೋ ಒತ್ತಡವನ್ನು ನಮಗೆ ಹಾಕಿದ್ದಾರೆ. ಸೊ ಅವ್ರು ಒತ್ತಡ ಹಾಕಿರೋದು, ಶಿಕ್ಷಕರೆಲ್ಲ ಒತ್ತಡ ಹಾಕಿರೋದು 20% ವರೆಗೂ ಇನ್ಕ್ರೀಸ್ ಮಾಡಬೇಕು ಅಂತೇಳಿ. ಆದರೆ ನಾವು 20% ವರೆಗೂ ನಾವು ಅವ್ರಿಗೂ ಕೂಡ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಮತ್ತೆ ಇದು ವಿದ್ಯಾರ್ಥಿಗಳ ಶುಲ್ಕವನ್ನು ಕೂಡ ನಾವು 20% ವರೆಗೂ ಇನ್ಕ್ರೀಸ್ ಮಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.